ಅವತ್ತೇ ಬರಪ್ಪ ಅಂದ್ರೆ ಸಂಗಮ ಎಲ್ಲಿ ಹೋದ್ಲು ಯಾಕನ ಬೀಜ ಮಾರಕತ್ತಿದ್ನೋ ಏನ್ ಕತೆನೋ ಅಲ್ಲ ಒಂದಮೂನಿ ಹುಚ್ಚಿನ ಬೆನ್ನತ್ತೆ ನನಗೆ ನಾವು ಏನಾದ್ರು ಮಾಡ್ಕೊಂಬನ ಅಂತ ಬಂದ್ರೆ ಹಿಂದ್ಗುಂಟೆ ಬಂದಿರ್ತಾನೆ ಹೆಂಗ್ ಬರ್ತಾನೆ ನೋಡ್ರಿ ಆ ದುರ್ಗದ ದಲ್ಲಾಳಿಗೆ ದಲ್ಲಾಳಿ ಬಂದಂಗ್ ಬರ್ತಾನ ಸಂತೆ ದಲ್ಲಾಳಿ ಬರ್ತಾರಲ್ಲ ದುರ್ಗದಾಗ ನಮ್ ಸಂಗಿ ಒಪ್ಪಿರ ನನಗೆ ಮಾಮ ಆಗ್ಬೇಕು ಮಾವ ಯಾಕೋ ತಮ್ಮ ಮೈಯಾಗ ಹೆಂಗೈತಿ ಎಂತೆಂತ ಕಲ್ತ್ಕೊಂಡಿರ್ತೀರಿ ಇನ್ನ ಪರಮಾತ್ಮ ಗೋವಿಂದ ಅಶ್ವಿನಿ ಭರಣಿ ಮಳೆನೆ ಬರ್ಲಿಲ್ಲ ಇನ್ನ ಅತ್ಯಸಿದ್ಧ ಮಳೆ ಎಲ್ಲಿ ಐತಿ ಏನ್ ಅಲ್ಲೇ ಪರದಾಡ್ತದವೆ ಒಯ್ಯ ದೇವ್ರೆ ಮಳೆ ಬಂದಿಲ್ಲ ಅಂತ ನಾವೀಗಾಗಲೇ ಯಾರಿಗೂ ನಾನು ಮಾವಗಿವ ಆಗನಲ್ಲ ಇನ್ನು ನಾನು ಯಾರಿಗೂ ಮಾವ ಆಗಿಲ್ಲ ನನ್ನ ಯಾರು ಲವ್ ಮಾಡಿ ಪ್ರೀತಿಯಿಂದ ಮಾಮ ಅಂತಾರ ಅವ್ರಿಗೆ ನಾನು ಮಾಮ ಆಗ್ತೀನಿ ಅಲ್ರಿ ಇದೇನ್ ದಲ್ಲಾಳಿ ವ್ಯಾಪಾರ ಮಾಡ್ತಾ ಇದೀರ ನೀವು ದಲ್ಲಾಳಿ ದಲ್ಲಾಳಿ ಅಲ್ಲಲೇ ವಧುವರರ ಏಜೆಂಟ್ LIC ಏಜೆಂಟ್ ಅಲ್ಲ ವಧುವರರ ಏಜೆಂಟ್ ಸ್ವಾಮಿ ಹೆಣ್ಣು ಗಂಡಿನ ದಲ್ಲಾಳಿ ಅಂತ ಕೇಳ್ತಾರಲ್ಲ ಹೆಣ್ಣು ಗಂಡು ಎರಡು ತೋರಿಸಿ ಅದು ಕೆಲಸ ಮಾಡೋರು ದಲ್ಲಾಳಿ ಅಪ್ಪ ಇನ್ನೊಂದ್ ಸ್ವಲ್ಪ ಹೊತ್ತಿ ಬಿಟ್ಟು ದಲ್ಲಾಳಿ ಅಲ್ಲಲೇ ಅಪ್ಪ ಇನ್ನೊಂದ್ ಸ್ವಲ್ಪ ಹೊತ್ತಿ ಬಿಟ್ಟು ಇವೆರಡು ಸೇರಿ ನಾನು ಅಮಾಲಿ ಅಂತ ಪಾಂಡ್ರಂಗ ಪರಮೇಶ್ವರ ಎಲ್ಲಿಗೆ ಹೋಗಿ ತೊಳ್ಕೊಂಬಂದಿದ್ ನಾವು ಯಾವ ಸರ್ಪ ಪೌಡ್ರ್ ಆಗಿ ತೊಳ್ಕೊಬೇಕಂತ ದಲ್ಲಾಳಿ ಅಂತಾರೆ ದಲ್ಲಾಳಿ ಅಲ್ಲಲೇ ಈಗ ಹೆಣ್ಣು ಗಂಡಿನ ಫೋಟೋ ತೋರಿಸ್ತೀವಿ ಎಲ್ಲಿಂದ ಬಳ್ಳಾರಿ ಸಿಂಧನೂರು ಕಾರಟಗಿ ಕುಕನೂರ ರಾಯಚೂರು ಸುರಪುರ ಕುಷ್ಟಗಿ ಬೀಳಿಗಿ ಎಲ್ಲ ನೋಡ್ಕೊಂಡ್ ಬರ್ತೀವಿ ಎಲ್ಲ ಫೋಟೋ ತೋರಿಸ್ತೀವಿ ಯಾಕೋ ನಮ್ಮ ಮಟ್ಟಿಗೆ ಮದುವೆನೇ ಕಷ್ಟ ಆಗ್ಬಿಟ್ಟೈತೆ ಎಲ್ಲ ಏನು ಒಂದ್ ಹೆಣ್ಣು ಒಂದ್ ಗಂಡು ಹಿರಿಯರಿಗೆ ತೋರಿಸ್ತೀವಿ ಏನೋ ಸಂಬಂಧ ಕುದುರಿದ್ರೆ ಅವ್ರ ತಗೊಂಡ್ 50,000 ಇವ್ರ ತಗೊಂಡ್ 50,000 ಇಸ್ಕೊಂತೀವಿ ಅಲ್ಲ ನಾನ್ ಮೊನ್ನೆ ಒಂದ್ ಮದುವೆ ಮಾಡಿಸ್ತೆ ಮಾರೇನಹಳ್ಳಿ ಇದ್ಕೊಂಡು ಕರಂಬಳ್ಳಿ ಹೆಣ್ಣು ಹೆಂಗಿತ್ತಂದ್ರೆ SLC ಓದಿಲ್ಲ ವಿದ್ಯಾಧರ ಎಡಗಡೆ ಕಣ್ಣಿಲ್ಲ ನೇತ್ರವತಿ ಅಂತರ್ನ ಚೆಕ್ ಮಾಡಿದೆ ವಾಲಕ್ದಾರ್ ಬಹಳ ಚೆನ್ನಾಗಿ ಓದ್ತಿದ್ರು ಅದು ಇದು ಒಂದೇ ಇದು ಅದು ಒಂದೇ ಅದು ಇದು ಅದು ಇದು ಒಂದೇ ಸದಮತ ಮೀಲಾಗತ್ತ ಅಂತ ಬ್ಯಾಂಡ್ ಓದ್ತಿದ್ರು ಎಲ್ಲಾರ್ಗು ಮದುವೆ ಮಾಡಿಸ್ತಿ ನಂದು ಇದುವರೆಗೂ ಮದುವೆ ಮಾಡ್ತೀನಿ ಇದೊಳ್ಳೆ ಪಾಂಡ್ರಂಗ ಪರಮೇಶ್ವರ ಮದುವೆ ಅಮ್ಮಯ್ಯ ನಿಂದು ಮಾಡ್ದ ಇನ್ ಯಾರ್ದು ಮಾಡೋದು ನಮ್ಮ ಮದುವೆನೆ ಮಾಡ್ತೀನಿ ಕಡ್ಲೆಕ್ ಸುಗ್ಗಿ ಮಾಡ್ತೀನಿ ಸಂಕರಿ ಅಯ್ಯ ಪರಮಾತ್ಮ ಮಾಡ್ತೀನಿ ಯಾರ ಇದ್ದಿತ್ತಾಗಿರಲ್ಲ ಬಿದ್ದುಗಡೆ ಕಟ್ಟಲ್ಲ ಎಲ್ಲನ ಹಚ್ಕಿದ್ದ ಮೇಲೆ ಬೆಚ್ಚಗಿದ್ದ ಮಾಡ್ಕೊಂಡು ಅದೇ ಬತ್ತೀಯ ಯಾವ ಗಂಡು ಬರ್ತವೆ ಅಂತ ತಿಳ್ಕ ಆ ಗಂಡು ಬಂದ ನೀರಿರಲ್ಲ ನೀನಿದ್ದಾಗ ಆ ಗಂಡುಗಳು ಬರಲ್ಲ ನಾವೇನ್ ಮಾಡೋಣ ಈಗ RTO ಆಫೀಸರ್ ಇದಾನ ಅವನಿಗೆ ನೀನ್ ಕೊಟ್ಟು ಈ ಕಡ್ಲೆಕಾಯಿ ಸುಗ್ಗಿ ಮದುವೆ ಮಾಡ್ಲಿಲ್ಲ ಅಂದ್ರೆ ನಾನು ಈ ಊರಕ್ಕೆ ಬರಲ್ಲ ಈ RTO ಆಫೀಸರ್ ಅಂದ್ರೆ ಯಾರು ಅಲ್ಲ ಕಣ್ರಿ ಇತ್ಲ ಕೇಳ್ರಿ ಆ ಕೆಟ್ಟ ನಿಂತ ಗಾಡಿ ರಿಪೇರಿ ಮಾಡೋರು ರಿಪೇರಿ ಮೈ ಕೈ ಕೇಳು ನಿಮ್ಮ ಅಪ್ಪಿ ತಂಗಿಗೆ ಮಾಡ್ತೀಯಪ್ಪ ಅಲ್ಲ ಈ ರಿಪೇರಿ ಅಂತಲ್ಲ ಮತ್ ಮುಂದ್ ಮಾಡೋದು ಹೆಂಗು ನಾನು ಇಲ್ಲೇ ಇದ್ದಲ್ಲ ಡ್ರೈವರ್ ಡ್ರೈವರ್ ಇಲ್ಲ ಮಾಡಲಿ ಏನ್ ಮಾತಾಡ್ತಿರಲ್ಲ ನಮಗೆ ತಲೆಗಿಲ್ ಕೆಟ್ಟ ಆಳ ಬೈತಪ್ಪ ಯಾಕೆ ಹಿಂಗೆ ಮಾತಾಡ್ತೀರಾ ಇಲ್ಲಿ ಬರ ನಿಮ್ಮ ಸಾಹೇಬ್ರ ಯಾರು ನೀವು ಯಾಕೆ ಹಿಂಗ್ ಮಾತಾಡ್ತೀರಾ ಇದೇನು ವ್ಯವಸ್ಥೆ ಮೊದಲು ಮಾಡ್ಕೊಡ್ರಿ ಈಗ ನೋಡಿ ಒಳ್ಳೇದಾತ್ರಿ ಈಗ ಒಬ್ರಿಗೆ ನಾಳೆ ಕನ್ಯಾ ನೋಡಕ್ ಹೊಳ್ತೇವ್ರಿ ಮನಸ್ಸಿಗೆ ಬಂದ್ರೆ ಏನಾದ್ರೂ ಮಾತಿಗೆ ಹಿಡಿದ್ರ 2 ಫೋಟೋ ತೆಗಿಬೇಕು ಸಂಗಮ ಬರಲಿ ಈಗ ನಾಳೆ ನಮ್ ನಾಗರಾಜಪ್ಗೆ ಒಂದ್ ಕನ್ಯಾ ನೋಡಕ್ ಹೊಳ್ತಿದೀವಿ ಅದೇ ಮನೆಯಾಗ 2 ಅದಾವು ಅಂದ್ರೆ ಯಾತ್ರವಲ್ಲ ಗಂಡು ನಿಮ್ಮ ಅಕ್ಕ ಭಾಗ್ಯವ ಅವಳನ್ನ ಆ ಮನೆಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾವು ನಿಶ್ಚಯ ಮಾಡಿದೀವಿ ಅಲ್ಲ ಏನಾದ್ರೂ ಮದುವೆ ಒಪ್ತಿದ್ರ
ಹಟ್ಟಿವ ಸಾಹೇಬ್ ಅಂತದನ ಅವನಿಗೆ ನೀನ್ ಕೊಟ್ಟು ಲಗ್ನ ಮಾಡಿಬಿಡ್ತೀನಿ. ಮಾಡ್ತು ಕಣಮ್ಮ, ನಾನ್ ನಿಂದ ಮಾಡ್ದೆ ಬಿಟ್ಟಿನಿ, ಯಾರ್ದು ಮಾಡನೆ ಮದುವೆಲಿ. ಆತಪ್ಪ ಹಂಗಾದ್ರೆ ನೀವು ಮುಂದೆ ನಡೆ, ನಾ ಹಿಂದೆ ಬಂದು ಬಿಡ್ತೀನಿ. ಆಯ್ತು, ನಾನು ಅವಶ್ಯಕತೆ ಇದ್ದ ಬರ್ತೀನಿ. ಸ್ವಲ್ಪ ಆಂಜನೇಯ ದೇವಸ್ಥಾನ ಹತ್ರ ಹೋಗ್ಬೇಕೀನಿ. ಹಂಗಮ್ಮ ಹಾ, ಬರವಿಲ್ಲಿ, ಇಲ್ಲಿ ಬರವಿಲ್ಲಿ. ಹಂಗಮ್ಮ ಬಾಯಿ ಯಾಕ ತಿಂದ ಈಗ ಏನ್ ಗೊತ್ತೇನ, ನಮ್ಮ ನಾನು ಬರೋವರ್ಗುನು ನೀನು ಒಳಗಳು ಸಿಲ್ಕ್ ಹಾಕೊಂಡು ಮನಿಕೆ. ಯಾಕಪ್ಪ ಅಂದ್ರೆ ನಿಂದೇನ ಶೇಂಗಾ ಮರ ಪುಟ್ಟಿನ ಹೊರಕ್ಕೆ ಇಟ್ಕೊಂಡೆ ನನ್ನ ಮನಿಕೆಂಡು ಅಂದ್ರೆ ನಾಯಿ ಗೌಲ್ ಗೌಲ್ ಅಂದ್ರೆ ವಾಸನೆ. ನಾಯಿ ಗೌಲ್ ತಾಂಡೆ ನನ್ನ ಬಂದು ಪುಟ್ಟಿ ವಾಸನೆ ಹಿಡಿದ್ವು. ಆ ಪುಟ್ಟಿಗಿರೋದು ನೀನ್ 2 ಬೀಜದ ಕಡ್ಲೆಕಾಯಿ ಮಾಡ್ತಿಲ್ಲ, 2 ಬೀಜದ ಕಡ್ಲೆಕಾಯಿ ಮಾಡ್ತಿಲ್ಲ, ನೀನ್ ಶಾಟಾಕು. ಆ ಶಾಟಾಕೇನ ನನ್ನ ನಾಯಿ ನೆಕ್ಕೆಂಡು ಅಂದ್ರೆ ನೀನ್ ಕದ್ ಮುಗಿತು. ನಾವ್ ಬರೋವರೆಗೂ ಎಲ್ಲಿ ಹೋಗ್ಬೇಡ. ಅದೇ ಗಂಗಾವತಿ ಪ್ರಾಣೇಶ ಫೋನ್ ಮಾಡಿದಾನೆ, ಸಿದ್ದರಾಮಪ್ಪ ನಮ್ಮ ಮನೆಗ್ ಬಂದು ಉಂಡು ಇಕ್ಕಿಸ್ಕೊಂಡು ಹೋಗು. ಗಂಗಾವತಿ ಪ್ರಾಣೇಶಪ್ಪ ನಮ್ಮ ಸ್ನೇಹಿತ. ಉಂಡಿ ಕಿಸ್ಕೊಂಡು ಬಂದಿದ್ಯಾ? ಏನೋ ಇದು ಟಿಫನ್ ಕೆರೆ ಕಟ್ಟಿಸ್ಕೊಂಡು ಹೋಗೋದು ಅಂತ, ಅದು ಹೋಗಿ ಅಲ್ಲೆಲ್ಲ ಊಟ ಮಾಡು ಅಂತ ಹೇಳಿದಾನೆ. ನಾನು ಒಂದ್ ಚೀಲ ಕಡ್ಲೆ ಬೀಜ ತರ್ತೀನಿ ಗಂಗಾವತಿ ಹೋಗಿ. ನಾನು ಬರೋವರೆಗೂ ನೀನ್ ಪುಟ್ಟಿ ಹೊರಗಿಕ್ಕೆ ಬೇಡ, ನಾನು ನೆಕ್ಕೋದು ಬೇಡ. ಆತಪ್ಪ, ನೀನ್ ಮುಂದೆ ನಡಿ, ನಾ ಹಿಂದೆ ಬಂದು ಬಿಡ್ತೀನಿ. ಬಂದೇ ಬಿಡ್ತೀನಿ ಬಿಡ ಅಂತ.